ನಿಲ್ಲಿ. ನೀವು ತಿನ್ನುತ್ತಿರುವಂತಹ ಬಿಸಿ ಬಿಸಿ ಬಜ್ಜಿ ಬೋಂಡ ಕಬಾಬನ್ನ ವಿಷದಲ್ಲಿ ಕರೆದಿರಬಹುದು. ನೀವು ಹಾಕೋ ಒಗ್ಗರಣೆ ನಿಮ್ಗೆ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಅನ್ನು ತರಬಹುದು. ನಾನು ಇಷ್ಟೊಂದು ಸೀರಿಯಸ್ ಆಗಿ ನಿಮ್ಮನ್ನ ಯಾಕೆ ಎಚ್ಚರಿಸ್ತಿದ್ದೀನಿ ಗೊತ್ತಾ? ನೀವು ಬಳಸೋ ಎಣ್ಣೆಯೊಳಗೆ ಬಿಳಿ ವಿಷ ಸೇರಿರಬಹುದು. ಯಾಕಂದ್ರೆ ನಮ್ಮ ನಾಡಿನಾದ್ಯಂತ ಈ ಭಯಾನಕ ವೈಟ್ ಆಯಿಲ್ ದಂಧೆ ವ್ಯಾಪಕವಾಗಿ ನಡೆಯುತ್ತಿದೆ. ಆ ಮೂಲಕ ನಮ್ಮ ಪ್ರಾಣಕ್ಕೆ ಕುತ್ತು ತರ್ತಾ ಇದೆ. ಈ ಕರಾಳ ದಂಧೆಯ ಕ್ರೂರ ಮುಖಗಳನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಕೆಚ್ಚೆದೆಯಿಂದ ಬಯಲಿಗೆಳೆದಿದೆ. ರಹಸ್ಯ ಕಾರ್ಯಾಚರಣೆ ಮಾಡಿ ಈ ಡೆಡ್ಲಿ ಎಣ್ಣೆಯ ಡೆಡ್ಲಿಯೆಸ್ಟ್ ಸೀಕ್ರೆಟ್ ಅನ್ನ ಬಹಿರಂಗಪಡಿಸಿದೆ. ಆ ಸೀಕ್ರೆಟ್ಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಎಸ್, ನಾವು ತಿನ್ನೋ ಎಣ್ಣೆಯಲ್ಲಿದೆ ಬಿಳಿ ವಿಷ. ಆ ವಿಷ ಕ್ಯಾನ್ಸರ್ ಕಾರಕ, ಪ್ರಾಣಕ್ಕೆ ಕಂಟಕ. ಎಸ್, ಈ ಬಾರಿ ಕವರ್ ಸ್ಟೋರಿ ತಂಡ ಭಾರೀ ಬೇಟೆಯನ್ನೇ ಮಾಡಿದೆ. ಅದು ಅಂತಿಂಥ ಬೇಟೆಯಲ್ಲ, ಭರ್ಜರಿ ಬೇಟೆ. ನಮ್ಮ ನಾಡಿನ ಪ್ರತಿಯೊಬ್ಬನ ಪ್ರಾಣಕ್ಕೆ ಕಂಟಕ ತರೋ ಅನಿಷ್ಟದ ಬೇಟೆ. ಈ ಬಾರಿ ನಾವು ಮಾಡಿದ್ದು, ನಾವು ತಿನ್ನೋ ಎಣ್ಣೆಗೆ ವಿಷ ಹಾಕೋ ಭಯಾನಕ ವೈಟ್ ಆಯಿಲ್ ಮಾಫಿಯಾದ ಬೇಟೆ. ನಿಜವಾಗ್ಲೂ ನಮಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಯಾಕಂದ್ರೆ ಅದು $1 ಬಿಲಿಯನ್ ವ್ಯವಹಾರ ಮಾಡೋ ಭಯಾನಕ ಮಾಫಿಯಾ. ಈ ಮಾಫಿಯಾದೊಳಗೆ ನುಗ್ಗೋದು ಮಕ್ಕಳಾಟವಲ್ಲ. ಆದ್ರೂ ಜನರಿಗೆ ವಿಷ ಉಣಿಸೋ ಆ ಕೆಟ್ಟ ದಂಧೆಯ ಕರಾಳತೆಯನ್ನ ಕರುನಾಡಿನ ಮಂದಿಗೆ ತೋರಿಸಬೇಕು ಅಂತ ಪಣ ತೊಟ್ಟು ಆ ಬಿಳಿ ವಿಷದ ಬೆನ್ನು ಹತ್ತಿಯೇ ಬಿಟ್ವಿ. ಬೇಟೆ ಶುರುವಾಗಿದ್ದು ಹೇಗೆ? ತುಮಕೂರು ಜಿಲ್ಲೆಯ ತಿಪಟೂರಿನ ರೈತರು ಕೊಟ್ಟ ಭಯಾನಕ ಮಾಹಿತಿಯಿಂದ. ಯಾವುದೋ ಒಂದು ವೈಟ್ ಪೆಟ್ರೋಲಿಯಂ ಬರ್ತಾ ಇದೆ ಅಂತ, 20 ರೂಪೀಸ್ ಅಂತ ಪರ್ ಲೀಟ್ರ್. ಅದು ಮೊನ್ನೆ ಯಾರೋ ನನ್ನ ಗಮನಕ್ಕೆ ತಂದರು. ಅದನ್ನು ಮಿಕ್ಸ್ ಮಾಡಿತಾ ಇದ್ದಾರೆ. ಈಗ 1 kg ಅರಿದ್ರೆ 65%, 65% ಮಾತ್ರ ಎಣ್ಣೆ ಬರುತ್ತೆ. ಅಲ್ಲಿಗೆ ಲೆಕ್ಕ ಹಾಕಿದ್ರೆ ಅಲ್ಲಿಗೆ ಎಷ್ಟಾಗುತ್ತೆ? 180 ರೂಪಾಯಿ ಮೇಲೆ ಆಗುತ್ತೆ. 130 ರೂಪಾಯಿಗೆ ನಿಮ್ಗೆ ಎಣ್ಣೆ ಕೊಡ್ತಾನೆ ಅಂದ್ರೆ ಕೊಬ್ಬರಿ ಎಣ್ಣೆ ಯಾವ ಥರದಲ್ಲಿ ಕೊಡ್ಬೋದು? ತಿಪಟೂರಿನ ಶುದ್ಧ ಶ್ರೇಷ್ಠ ತೆಂಗಿನ ಎಣ್ಣೆಗೆ ತಿಪಟೂರಿನ ಕೊಬ್ಬರಿ ಎಣ್ಣೆ ಅಂದರೆ ಇಡೀ ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಆಗಿತ್ತು. ಇಲ್ಲಿಗೆ 30-40 ವರ್ಷಗಳ ಮುಂಚೆ ಅದಕ್ಕೆ ಅಡಲ್ಟ್ರೇಷನ್ ಶುರು ಮಾಡಿದ್ರು. ಬೇರೆ ಬೇರೆ ಎಣ್ಣೆಗಳನ್ನ ಮಿಕ್ಸ್ ಮಾಡಿ ಕಳಿಸೋಕೆ ಶುರು ಮಾಡಿದ್ರು. ಮೊದಲೆಲ್ಲ ತೊಗೊಂಡಿದ್ದರದೆಲ್ಲ ಚೆನ್ನಾಗಿ ತಲೆ ಬೆಳೀತಿತ್ತು, ಕಪ್ಪಗೆ ಇತ್ತಿತ್ತು, ಎಲ್ಲ ಇದು ಜನ ತೊಗೊಳ್ತಿದ್ರು. ಆಮೇಲೆ ಯಾವಾಗ ವರ್ಷ ಕಳೀತಾ ತಲೆ ಕೂದಲು ಉದ್ರಕ್ಕೆ ಶುರು ಮಾಡ್ತಾರಲ್ಲ, ಇಲ್ಲಿ ಹೋದವ್ರಿಗೆಲ್ಲ ಹೊಡೆಯೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಗಾಣಗಳು ಏನೋ ಒಂದು 100 ಗಾಣಗಳಿದ್ದಾವೆಲ್ಲ ನಿಂತೋಗ್ಬಿಟ್ಟು ಗಾಣಗಳೇ ಇಲ್ಲ. ಈಗ ಏನಿದು ಬಿಳಿ ಎಣ್ಣೆ? ಈ ಬಿಳಿ ಎಣ್ಣೆ ಏನು ಅನ್ನೋದರ ಮಾಹಿತಿ ರೈತರ ಬಳಿ ಇಲ್ಲ. ಅದನ್ನ ಕಂಡು ಹಿಡಿಯೋ ಗುರುತರ ಜವಾಬ್ದಾರಿಯನ್ನ ಅವರು ಕವರ್ ಸ್ಟೋರಿ ಮೇಲೇನೆ ಹಾಕಿದ್ರು. ಈ ಜವಾಬ್ದಾರಿಯನ್ನ ನಾವು ಚಾಲೆಂಜ್ ಆಗಿ ಸ್ವೀಕರಿಸಿ ತನಿಖೆ ಮುಂದುವರಿಸಿದ್ವಿ. ನಾನಾ ಎಣ್ಣೆ ಮಿಲ್ಗಳಿಗೆ ಭೇಟಿ ಕೊಟ್ವಿ. ಅಲ್ಲಿನ ಎಣ್ಣೆ ತಯಾರಿಕಾ ವಿಧಾನವನ್ನ ಗಮನಿಸಿದ್ವಿ. ಬೇರೆ ಬೇರೆ ಎಣ್ಣೆ ವ್ಯಾಪಾರಿಗಳನ್ನ ಮಾತನಾಡಿಸಿದ್ವಿ. ಈ ಬಿಳಿ ಎಣ್ಣೆ ಸೀಕ್ರೆಟ್ ಬಗ್ಗೆ ವಿಚಾರಿಸಿದ್ವಿ. ನಮ್ಮ ನಿರಂತರ ಪ್ರಯತ್ನದ ಬಳಿಕ ನಮಗೆ ಮಂಗಳೂರಿನ ಎಣ್ಣೆ ಮಿಲ್ಲೊಂದರಲ್ಲಿ ಈ ಬಿಳಿ ಎಣ್ಣೆಯ ಸ್ಯಾಂಪಲ್ ಸಿಕ್ಕೇ ಬಿಡ್ತು. ಇದುವೇ ನಾವು ತಿನ್ನೋ ಎಣ್ಣೆಗೆ ಸೇರಿಸೋ ಕೆಟ್ಟ ದ್ರವ. ಇದುವೇ ನಮ್ಮನ್ನ ದಿನನಿತ್ಯ ಕೊಲ್ಲೋ ಸ್ಲೋ ಪಾಯ್ಸನ್. ಈ ವೈಟ್ ಆಯಿಲ್ ಮಾಫಿಯಾದ ಬಗ್ಗೆ ಯೋಚನೆ ಮಾಡಿದ್ರೆ ಮೈ ಜುಮ್ ಎನ್ನುತ್ತೆ. 4 ಕಾಸು ಆಸೆಗೆ ಇಂಥ ನೀಚ ಕೆಲಸನೂ ಮಾಡ್ತಾರಾ ಅಂತ ನಮಗೆ ಗೊತ್ತಾಗಿದೆ ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ. ಹಾಗಾದ್ರೆ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾದ ಆ ಸಂಗತಿಗಳವು ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.